ಪ್ರತಿಯೊಬ್ಬ ಕಲಾವಿದನಿಗೂ ಈ ಡೆಫಿನೇಷನ್ ಅಂತ ಒಂದು ಮ್ಯಾಟರ್ ಬಂದ್ರೆ ಪರಿಶ್ರಮ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಇವತ್ತು ಮೋಕ್ಷಿತಾ ಪೈ ಅವರು ಆ ಪರಿಶ್ರಮ ಅನ್ನೋ ಪದಕ್ಕೆ ಒಂದು ಹೊಸ ಡೆಫಿನೇಷನ್ ಕೊಟ್ಟಿದ್ದಾರೆ. 6 to 6 ಕಾಲ್ ಶೀಟ್ ಅಂತ. ಅದ್ರ ಒಳಗಿರೋ ಸೀಕ್ರೆಟ್ ಏನಂತ ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರಿ ನೀವು. 6 to 6 ಕಾಲ್ ಶೀಟು ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಇಷ್ಟು ಬ್ಯುಸಿ ಆಗಿದ್ದೀರಾ, ಅದ್ರ ಮಧ್ಯೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ. ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ? ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಒಂದೇ ಅಲ್ಲ, ನಾನು ಇಲ್ಲಿವರೆಗೂ ಏನೇನು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲ ನನಗೆ ಸ್ಪೆಷಲ್ಲೇ. ಈ ಸಿನಿಮಾ ಮಾತ್ರ ಸ್ಪೆಷಲ್, ಆ ಸಿನಿಮಾ ಮಾತ್ರ ಸ್ಪೆಷಲ್, ಆ ಸೀರಿಯಲ್ ಮಾತ್ರ ಸ್ಪೆಷಲ್ ಅಲ್ಲ. ನಾನು ಮಾಡಿರುವಂತಹ ಪ್ರತಿಯೊಂದು ಪಾತ್ರನೂ ನಂಗೆ ಸ್ಪೆಷಲ್ಲೇ. ಸೊ ಅದರಲ್ಲಿ ಇವಾಗ ರುಕ್ಮಿಣಿ ರಾಧಾಕೃಷ್ಣ ಆ್ಯಡ್ ಆಗಿದೆ. ನೀವು ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡೋವಾಗಲೇ ನಿಮಗೆ ಒಂದಷ್ಟು ಆಫರ್ಗಳು ಬಂದಿರುತ್ತೆ. ನಾವು ಅದನ್ನ ಮೇ ಬಿ ಕಾಲ್ ಇಟ್ ಆಸ್ ಸಿನಿಮಾ ಟ್ರಾಫಿಕ್. ಒಂದು ಫೆಮಿಲಿಯರ್ ಆಗಿ ಮುಖ ಕಾಣಿಸಿದ ತಕ್ಷಣ ಸಿನಿಮಾ ಮೇಕರ್ಸ್ಗಳು ಅಪ್ರೋಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಅನ್ನಿಸ್ತಾ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ನಾನು ಮಾಡಬೇಕು ಅಂತ? ಸ್ಪೀಡ್ ವಿಚಾರವಾಗಿ ಮಾತಾಡೋದಾದ್ರೆ ಇವಾಗ ನನಗೆ ಏನು ಸಿಕ್ಕಿದೆ, ನಾನು ಅದ್ರಲ್ಲಿ ಖುಷಿಯಾಗಿದ್ದೀನಿ. ಯಾಕೆಂದರೆ ಸಿನಿಮಾಗಳು ಬರುತ್ತೆ, ಬಟ್ ಮಾಡೋಕ್ಕೆ ನಮಗೂ ಟೈಮ್ ಇರಬೇಕಲ್ಲ. ಸೊ ಹಾಗಾಗಿ ಇಲ್ಲಿವರೆಗೂ ನಾನು ಏನೇನು ಮಾಡ್ಕೊಂಬಂದಿದ್ದೀನಿ, ನನಗೆ ಅದ್ರಲ್ಲಿ ಖುಷಿ ಇದೆ. ನನಗೆ ಅತಿ ಆಸೆ ಇಲ್ಲ. ಆ್ಯಂಡ್ ನನಗೇನಂತಂದರೆ ಜಾಸ್ತಿ ಮಾಡೋದಕ್ಕಿಂತ ಬೆಸ್ಟ್ ಆಗಿರೋದು 1-2 ಮಾಡಿದ್ರೆ ಸಾಕು ಅನ್ನೋ ಥರ ಮೈಂಡ್ ಸೆಟ್ ನನಗೆ. ರುಕ್ಮಿಣಿ ರಾಧಾಕೃಷ್ಣ ಸಾಂಗ್ಸ್ಗಳು ಕೇಳ್ತಾ ಇದ್ವಿ ನಾವು. ತುಂಬ ಸಲ ಶ್ರೀಕೃಷ್ಣ ಪರಮಾತ್ಮನ ಕಥೆಗಳು ಕೇಳಿದ್ದೀವಿ. ಬಾಲ್ಯದಲ್ಲಿ ಇದ್ದಾಗ ಹೇಗಿದ್ರು, ಯವನಕ್ಕೆ ಬಂದಾಗ ಹೇಗೆ ಬಂದರು ಅಂತ. ರೊಮ್ಯಾನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕೃಷ್ಣನ ಲೈಫಲ್ಲಿ ನೋಡ್ತಾ ಹೋದರೆ. ಆ ವಿಚಾರಗಳನ್ನೆಲ್ಲ ಸಿನಿಮಾ ಹೇಳುತ್ತಾ ಅಂತ. ಏನಕ್ಕೆ ಟೈಟಲ್ ಕೂಡ ತುಂಬ ರೊಮ್ಯಾಂಟಿಕ್ ಆಗೇ ಇದೆ. ಸಿನಿಮಾದಲ್ಲಿ ನೀವೇನು ಅಂದರೆ ಈಗಿನ ಯೂತ್ಸ್, ಅಂದರೆ ಈಗಿನ ಜನ್ರೇಷನ್ ಏನು ಇಷ್ಟಪಡ್ತಾರೋ ಅದು ಎಲ್ಲ ಥರದ ಮಿಕ್ಸ್ಚರ್ಸು ಇದರಲ್ಲಿದೆ. ಸೊ ಎಲ್ಲ ಥರ ಶೇಡ್ಸು ಇದರಲ್ಲಿದೆ. ಆ್ಯಂಡ್ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗುತ್ತೆ. ಅಂದರೆ ಇವಾಗ ನೀವು ಒಂದು ನಾದಜನ್ನ ಸಾಂಗಲ್ಲಿ ನೋಡಿ ನೀವು ಇದನ್ನು ಹೇಳ್ತಾ ಇದ್ದೀರಾ. ಸೊ ಆ ಸಾಂಗ್ ನೀವು ನೋಡಿದ್ದೀರಾ ಅದರಲ್ಲಿ ಯಾವ ಥರ ಇದೆ ಅಂತ. ಆ್ಯಂಡ್ ಇದು ನಮ್ಮ ಆಗಸವೇ ಏನಿದು ಆ ಸಾಂಗ್ ನೋಡಿದ್ದೀರಾ ಅದು ಯಾವ ಥರ ಇದೆ ಅಂತ. ಸೊ ಇಲ್ಲಿ 2 ಥರ ಪ್ರೀತಿನೂ ತೋರಿಸಿದೆ. ಒಂದು ರೊಮ್ಯಾಂಟಿಕ್ ಆಗೂ ಇರ್ತಾರೆ, ಇನ್ನೊಂದು ಇಲ್ಲಿ ನಿಷ್ಕಲ್ಮಶವಾದ ಪ್ರೀತಿನೂ ಇರುತ್ತೆ ಅನ್ನೋದು ತೋರಿಸಿದ್ದಾರೆ. ಸೊ ಹಾಗಾಗಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಎಲ್ಲೆಲ್ಲಿ ಏನೇನು ತೋರಿಸಿದ್ದಾರೆ ಅನ್ನೋದನ್ನ. ಪಾರು ಸೀರಿಯಲ್ ಆದಮೇಲೆ ಕನ್ನಡಿಗರು ತುಂಬ ಪ್ರೀತಿ ಕೊಟ್ಟರು ನಿಮಗೆ. ನೀವು ಯಾವ ಥರ ಆರ್ಟಿಸ್ಟು? ಅಂದರೆ ಬಂದದ್ದನ್ನೆಲ್ಲ ಮಾಡೋಣ ಅನ್ನೋವಂಥ ಒಂದು ಮೈಂಡ್ ಸೆಟ್ ಇರುತ್ತಾ, ಅಥವಾ ಇಲ್ಲ ನಾನು ಸೆಲೆಕ್ಟಿವ್ ಆಗೇ ನನಗೆ ಬರೋವಂಥ ಪಾತ್ರಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ? ಅದನ್ನು ಹೇಗೆ ಜಸ್ಟಿಫಿಕೇಶನ್ ಕೊಡ್ತೀರಾ ನೀವು? ನಾನು ಸ್ವಲ್ಪ ಸೆಲೆಕ್ಟಿವ್ ಇದ್ದೀನಿ. ಯಾಕೆ ಅಂತಂದರೆ ನನಗೆ ದಿಸ್ ಇಸ್ ದ ಒನ್ ಅಂತ ಅನ್ನಿಸ್ಬೇಕು. ನನ್ನ ಮನಸ್ಸಿಗೆ ಅದು ಅನಿಸಿದ್ರೆ ಮಾತ್ರ ನಾನು ಮಾಡೋದು. ನನಗೆ ಸುಮ್ಮನೆ ಎಲ್ಲ ಬಂದಿದ್ದೆಲ್ಲ ಮಾಡೋಣ ಅಂತ ನನಗೆ ಅನಿಸಲ್ಲ. ನಾನು ಅದೇ ಹೇಳ್ದಾಗೆ ನಿಮಗೆ ಕ್ವಾಂಟಿಟಿಗಿಂತ ನಂಗೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ಅಷ್ಟೆ. ಪ್ರೀತಿ ಬಗ್ಗೆ ನಿಮ್ಮ ಡೆಫಿನೇಷನ್ ಏನು? ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇರೋದು, ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡೋದು, ಏನೇ ಕಷ್ಟ ಬಂದರೂ ಜೊತೆಯಾಗಿ ನಿಲ್ಲೋದು ಅಷ್ಟೇ. ತುಂಬ ದೊಡ್ಡ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಇದು, ಕಲಿಯೋ ಅಂಥ ಸ್ಟೇಟ್ಮೆಂಟ್. ನನಗಿದೆ ಪ್ರೀತಿ ಅಂದರೆ ನನಗೆ ಅದೇ, ಒಬ್ರಿಗೊಬ್ರು ಗೌರವಿಸ್ಬೇಕು, ಒಬ್ರಿಗೊಬ್ರು ಜೊತೆಯಾಗಿ ನಿಲ್ಲಬೇಕು. ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದನ್ನು. ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗ್ತಾ ಇದೆ. ನಿಮ್ಮ ಸೀಸನ್ನಲ್ಲಿ ಇದ್ದಾಗ ನೀವೊಂದು ಗೇಮ್ ಆಫ್ ಸ್ಟೈಲಲ್ಲಿ ಆಡ್ತಾ ಇದ್ರಿ. ಆಚೆ ನಿಂತ್ಕೊಂಡು ನೋಡಿದಾಗ ಮನೆ ಬೇರೆ ಥರ ಕಾಣಿಸ್ಬೋದು ನಿಮಗೆ ಈ ಸಲದ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ಗಳು, ಯೋಚನೆಗಳು ಹೇಗಿದೆ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಟು ಬಿ ಹಾನೆಸ್ಟ್. ಯಾಕೆ ಅಂತಂದರೆ ನಿಮಗೆ ನಾನು ಹೇಳ್ದಾಗೆ ನಾನು ಈ ಫೈಟ್ಸು ಮತ್ತು ಶೂಟ್ಸು ಅದರಲ್ಲೇ ನಾನು ಮುಳುಗೋಗಿದ್ದೀನಿ ಇವಾಗ. ಬಿಕಾಸ್ ಇವಾಗ ನನಗೆ ಕೊಟ್ಟಿರುವಂತಹ ಪಾತ್ರ ನನಗೆ ತುಂಬ ಜವಾಬ್ದಾರಿಯುತವಾದ ಪಾತ್ರ ಇದು. ಸೊ ಹಾಗಾಗಿ ನನ್ನ ಆಡಿಯನ್ಸ್ನ ನಾನು ಹೇಗೆ ಎಂಟರ್ಟೈನ್ ಮಾಡಬೇಕು, ನಾನು ಅವ್ರಿಗೆಲ್ಲೂ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋ ಥರ ಯೋಚನೆ ಮಾಡಿಕೊಂಡು ನಾನು ಇದಕ್ಕೆ ತಯಾರಿನ ನಡೆಸ್ತಾ ಇದ್ದೀನಿ ಹೊರತು ಈಗ ಇದ್ರ ಬಗ್ಗೆ ನಂಗೆ ಅಷ್ಟಾಗಿ ಯೋಚನೆ ಮಾಡೋಕ್ಕಾಗಿಲ್ಲ. ಸೊ ನಾನು ಯೋಚನೆನೂ ಮಾಡಿಲ್ಲ. ತುಂಬ ಸಲ ವೇದಿಕೆಗಳಲ್ಲಿ ನಿಮಗೆ ಈ ಕ್ವಶನ್ ಎದುರಾಗಿರ್ಬೋದು. ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಶೋ ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋನಿಗೆ ಬಿಗ್ ಬಾಸ್ ಯಾವ ಥರ ವೇದಿಕೆ ಆಗ್ಬೋದು ಅಂತ ನೀವೇನಾದರೂ ಹೇಳ್ತೀರಾ? ಅಂದರೆ ಬಿಗ್ ಬಾಸ್ನ ಹೇಗೆ ಬಳಸ್ಕೊಳ್ಬೋದು ಒಬ್ಬ ಸೆಲೆಬ್ರಿಟಿ ಅಂತ? ಅದು ನಿಮ್ಮ ಕೈಯಲ್ಲಿದೆ. ನೀವು ಹೆಂಗಿರ್ತೀರಾ ಅದು ನಿಮ್ಮನ್ನು ಹಂಗೆ ತೋರಿಸುತ್ತೆ ಅಷ್ಟೇ. ಎಲ್ಲ ಇರೋದು ನಿಮ್ಮ ಕೈಯಲ್ಲೇ.
ಕೊನೆಯದಾಗಿ ಪರಿಶ್ರಮದ ಬಗ್ಗೆ ಒಂದು ಡೆಫಿನೇಷನ್ ಹೇಳಿದ್ರಿ, 6 to 6 ಕೆಲಸ ಮಾಡ್ತಾ ಇದ್ದೀನಿ ಅಂತ. ಒಬ್ಬ ಆರ್ಟಿಸ್ಟ್ ಆಗಿ ಹೇಳಿ. 6 to 6 ಅಲ್ಲ ಅದು. ಆದರೆ 6 to 6 ಕಾಲ್ ಶೀಟ್ ಇದ್ದೇ ಇರುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ಅಲ್ಲ, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ, ಅಥವಾ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ, ಹಂಗಿರುತ್ತೆ ಅಂತ. ಸೊ ಫುಲ್ ಪ್ಯಾಕೇಜ್ ಆಗಿ ಬ್ಯುಸಿ ಆಗಿದ್ದೀರಾ ಅಂತ. ಹೌದು. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆ ಪರಿಶ್ರಮದ ಓಟಕ್ಕೆ ಯಾವ ತರ ಸಪೋರ್ಟ್ ಆಗುತ್ತೆ, ಮತ್ತೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಗತಿ ಹೇಗಿರುತ್ತೆ ಅಂತ? ಐ ಬಿಲೀವ್ ಇನ್ ಹಾರ್ಡ್ ವರ್ಕ್, ಆಯಿತಾ. ಹಾರ್ಡ್ ವರ್ಕು ಇರಬೇಕು, ಲಕ್ಕು ಇರಬೇಕು, ಏನೇ ಆಗ್ಬೇಕಂತಂದ್ರೂ. ಸೊ ನಮ್ಮ ಇಡೀ ಸಿನಿಮಾ ಅಷ್ಟು ಹಾರ್ಡ್ ವರ್ಕ್, ಅಂದರೆ ನಮ್ಮ ಇಡೀ ಸಿನಿಮಾ ಕಡೆಯಿಂದ ಆ ಒಂದು ಪರಿಶ್ರಮ ನಾನು ನೋಡಿದ್ದೀನಿ. ಆ್ಯಂಡ್ ಯಾರೂ ಇದನ್ನು ಸುಮ್ಮನೆ ಏನೋ ಒಂದು ಶೋಕಿಗೋ ಅಥವಾ ಒಂದು ಈಗ ಮಾಡಬೇಕಪ್ಪ ಅನ್ನೋ ಥರ ಅಂದ್ಕೊಂಡು ಯಾರೂ ಮಾಡಿಲ್ಲ. ಎಲ್ಲರೂ ಅವ್ರ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. ಅವರು ಪ್ರತಿಯೊಬ್ಬರು ಇದ್ರ ಹಿಂದೆ ಎಷ್ಟು ಪರಿಶ್ರಮ, ಅಂದರೆ ಈ ಪ್ರಾಜೆಕ್ಟಿನ ಹಿಂದೆ ಪ್ರತಿಯೊಬ್ಬರ ಪರಿಶ್ರಮ ಏನಿದೆ ಅನ್ನೋದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಹಾರ್ಡ್ ವರ್ಕ್ಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಜನಕ್ಕಂತೂ ಡಿಸಪಾಯಿಂಟ್ ಆಗಲ್ಲ ಈ ಸಿನಿಮಾ, ಅವ್ರು ಇಷ್ಟಪಟ್ಟೇ ಪಡ್ತಾರೆ. ಓಕೆ, ಒಳ್ಳೇದಾಗಲಿ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಇವಿಷ್ಟು ನಟಿ ಮೋಕ್ಷಿತಾ ಪೈ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ 8.